ನಮಸ್ತೆ ಕರುನಾಡು. ಬೆಳಿಗ್ಗೆನೆ ನೀರು ಬಿಟ್ಟಿದ್ರಿಂದ ಎಲ್ಲ ಹೂವಿನ ಗಿಡಗಳಿಗೂ ನೀರು ಇಡ್ತಾ ಇದ್ದೆ. ಇವತ್ತು ರಜೆ ಇದ್ದ ಕಾರಣ ನಮ್ಮ ಮನೆಯವರ ಮಾವನ ಮಗನ ಪಾಪ ನೋಡ್ಕೊಂಬರೋಣ ಅಂತ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ದೇವಸ್ಥಾನ ಪೂಜೆ ಮುಗಿಸ್ಕೊಂಡ್ ಬಂದ್ಮೇಲೆ ತಿಂಡಿ ತಿಂದ್ಬಿಟ್ಟು ಬೈಕಲ್ಲೇ ಹೊರಟ್ವಿ. ನಾವು ಹೊರಟಿದ್ದು ದಂದೂರು ಅಂತ. ನಮ್ಮ ಮನೆಯಿಂದ ಒಂದು 50 ಕಿಲೋಮೀಟರ್ ಆಗತ್ತೆ. ಹೋಗ್ಬೇಕಾದ್ರೆ ಹಿರೇನೆಲ್ಲೂರು ಅಂತ ಸಿಗತ್ತೆ. ಅಲ್ಲೊಂದು ಹಳೆ ಕಾಲದ ದೇವಸ್ಥಾನವಿದೆ. ಬೆಳಿಗ್ಗೆ ಹೊರಟಿದ್ದೆ ಲೇಟು, ಹಂಗಾಗಿ ಆ ಕಡೆಯಿಂದ ಬರ್ತಾ ಹೋಗೋಣ ಅಂತ ಸುಮ್ಮನಾದ್ವಿ. ಅಷ್ಟರಲ್ಲಿ ಮುಂದಕ್ಕೆ ಬರ್ಬೇಕಾದ್ರೆ ಪಂಚರ್ ಆಯಿತು ಬೈಕು. ಪಂಚರ್ ಆಗಿದೆಯಲ್ಲ ಅಂತೇಳಿ ನಮ್ಮ ಮನೆಯವರು ಬ್ಲೋ ಹೊಡ್ಕೊಂಡ್ರು. ಆದರೆ ಗಾಳಿ ಏರಲಿಲ್ಲ, ಹಂಗಾಗಿ ತಡ್ಕೊಂಬರೋ ಪರಿಸ್ಥಿತಿ ನಮ್ದಾಯಿತು. ಸೋಲಾಪುರ ಅಂತ ಸಿಗುತ್ತೆ, ಅಲ್ಲಿ ಪಂಚರ್ ಆಗಿತ್ತು. ಅಲ್ಲಿಂದ ತಮಿಳುತಡಿ ತನಕ ಒಂದೂವರೆ 2 ಕಿಲೋಮೀಟ್ರ್ ತನಕ ತಳ್ಕೊಂಬಂದಿದ್ದಾಯಿತು. ಅಲ್ಲಿ ರೆಸ್ಟ್ ಮಾಡಿಕೊಂಡು ಕೊನೆಗೂ ತಮಿಳುತಡಿ ತನಕ ಬಂದ್ವಿ. ಆದರೆ ನಮ್ಮ ಗ್ರಾಚಾರಕ್ಕೆ ಪಂಚರ್ ಶಾಪು ಬಾಗ್ಲಾಕಿತ್ತು. ಏನು ಮಾಡೋಣ ಅಂತ ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮ ಮನೆಯವರು ಅವ್ರ ಮಾವನ ಮಗನಿಗೆ ಫೋನ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಅವನು ಓಮಿನಿ ತೊಗೊಂಡು ಬಂದ. ನಾವಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ಬೈಕ್ ನಿಲ್ಲಿಸಿ ಅವನ ಓಮಿನಿಲಿ ಅವ್ರ ಊರಿಗೆ ಹೋದ್ವಿ. ಅವ್ರ ಮನೆಗೆ ಹೋಗಿ ಪಾಪ ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಆ ಕಡೆಯಿಂದ ಅವನ ಬೈಕಲ್ಲೇ ವಾಪಸ್ ಹೊರಟ್ವಿ. ತಮಿಳುತಡಿ ತನಕ ಬಂದಾಗ ಹೆಂಗೋ ಪಂಚರ್ ಶಾಪ್ ಓಪನ್ ಆಗಿದೆಯಲ್ಲ ಅಂತ ಪಂಚರ್ ಹಾಕಿಸ್ಕೊಂಡ್ವಿ. ಇಷ್ಟು ದೊಡ್ಡ ಮಳೆ ಚುಚ್ಕೊಂಡಿತ್ತು ಟೈರಿಗೆ. ಅವ್ನ ಬೈಕ್ನ ಅಲ್ಲಿದ್ದ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿ ಅವನಿಗೆ ಫೋನ್ ಮಾಡಿ ಹಿಂಗೆ ಎಕ್ಸ್ಟ್ರಾ ಕೀ ಇದ್ರೆ ತೊಗೊಂಡೋಗಪ್ಪ ಅಂತ ಹೇಳಿ ನಾವು ನಮ್ಮ ಬೈಕಲ್ಲಿ ಹೊರಟ್ವಿ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ವೋ ಏನೋ, ಮತ್ತೆ ಬೈಕ್ ಪಂಚರ್ ಆಯಿತು. ಸಂಜೆ ಬರ್ಬೇಕಾದ್ರೆ ಹೋಗೋಣ ಅಂತ ಹೇಳಿ ದೇವಸ್ಥಾನಕ್ಕೆ ನಡ್ಕೊತಾನೆ ನೋಡ್ಕೊತ ಬಂದಿದ್ದಾಯಿತು. ಮತ್ತೆ 1 ಕಿಲೋಮೀಟ್ರ್ ಬೈಕ್ ತಪ್ಕೊಂಡ್ಬಂದು ಪಂಚರ್ ಹಾಕಿಸ್ಕೊಂಡು ಮಳೆಯಲ್ಲೇ ಹೊರಟಿದ್ದಾಯಿತು. ಮಳೆ ಜೋರಾಗಿದ್ದ ಕಾರಣ ಮಳೆಯಲ್ಲೇ ಮನೆ ತನಕ ಬಂದಿದ್ದಾಯಿತು. ಮೋಟ್ರಿಗೇನೋ ನೀರು ಹೋಗ್ಬಿಟ್ಟು ಮತ್ತೆ ಕೈ ಕೊಡ್ತು ಬೈಕು. ಮನೆ ಹತ್ರ ಬಂದಾಗ ಕೈ ಕೊಟ್ಟಿದ್ದರಿಂದ ಸ್ವಲ್ಪ ದೂರ ಮತ್ತೆ ತಳ್ಕೊಂಡು ಮನೆ ಸೇರ್ಕೊಂಡಿದ್ದಾಯಿತು. ಇವತ್ತಿನ ಕತೆ ಕಥೆಯಲ್ಲ ವ್ಯತೆ.